ಒಂದು ವೈದ್ಯಾಧಿಕಾರಿಗಳು ಮುಂದೆ ಅವ್ರ ಪ್ರಾಸ್ಪೆಕ್ಟ್ಸು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಲಿ ಮತ್ತು ಅವರು ಅದು ಅಷ್ಟಕ್ಕೆ ಸೆಟ್ಲ್ ಆಗೋದಾದರೆ ಪಬ್ಲಿಕ್ ಹೆಲ್ತ್ ಸ್ಟ್ರೀಮ್ಗೆ ಹೋಗ್ಬೋದು, ಬೇರೆ IAS ರಿಸರ್ಚ್ ಮಾಡಲು. ಬಟ್ ನಾನು ಇಂಪಾರ್ಟೆಂಟ್ ಹೇಳಿದ್ದು ನಮಗೆ ATIಯಿಂದ ಟ್ರೈನಿಸ್ ಬರ್ತಾರೆ. ಒಂದು 4 years ಬ್ಯಾಕ್ ಬಂದವರು ಡಾಕ್ಟ್ರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಟ್ರೈನಿಂಗ್ ಇತ್ತು. ಅದರಲ್ಲಿ 4 ಜನ MBBS ಡಾಕ್ಟರ್ಸ್ ಇತ್ತು. ಅದನ್ನು ಆಗಬೇಡಿ ಅಂತ ಹೇಳ್ತಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗೆ ಯಾಕೆ ಹೋಗ್ಬೇಕು ಡಾಕ್ಟರ್ಗಳಾಗಿ? ಅದು ಬರೀ ಹಣ ಸೇವಾ ಮನೋಭಾವ ಇರಬೇಕು. ಯಾಕೆ ರೋಗಿಗಳೊಂದಿಗೆ ಯಾವ ರೀತಿ ಯಾವುದು ರೆಸ್ಪಾನ್ಸ್ ಮಾಡಬೇಕು, ಈಗ ಗ್ರಾಮೀಣ ಹೋಗಬೇಕು ಹಳ್ಳಿಗಡೆ ಜನತೆ ಮತ್ತು ಯಾರಿಗೆ ಸಾರ್ವಜನಿಕ ಯಾವ ರೀತಿ ಸೇವೆ ಕೊಡಬೇಕು ಅನ್ನೋದಕ್ಕೆ ಅದೇ ನನ್ನ ಲೈಫ್ದು ಉದಾಹರಣೆ ಕೊಟ್ಟೆ. ನಾನು ಹುಟ್ಟಿದ್ದು ಯಮಲೂರು ಅಂತ ಒಂದು ಹಳ್ಳಿಯಲ್ಲಿ ನಮ್ಮ ತಾಯಿ ನನ್ನ ದನದ ಕೊಟ್ಟಿಗೆಯಲ್ಲಿ ಹೆರಿಗೆ ಮಾಡಿದ್ರು. ಸೊ ಅದಕ್ಕೆ ಈಗ ಅದು ಮೋಟಿವೇಶನ್ ಆಗಿ ನಾನು 15,000 ಗರ್ಭಿಣಿಯರಿಗೆ ನಾವು ಸೇಫ್ ಡೆಲಿವರಿ ಕೊಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ತಂದೆ ಮೆಡಿಕಲ್ ಏಡ್ ಇಲ್ಲದೆ ಪ್ರಾಣ ಬಿಟ್ಟರು. ನಾನು ಒಬ್ಬನೇ ಮಗ ಇದ್ದಿದ್ದು. ಅದರಿಂದ ಲೈಫ್ ಸೇವಿಂಗ್ ಎಲ್ಲ ಕಡೆನೂ ಮಾಡೋದಕ್ಕೆ ಒಂದು ಪ್ರೇರಣೆ ಸಿಕ್ತು. ಆ ಥರ ಸೇವಾ ಮನೋಭಾವನೆ ಮಾಡೋದ್ರಿಂದ ಈಗ ಎಂಡಲ್ಲಿ ನಾನು ಈಗ 75 ವರ್ಷ ಕಾವೇರಿ ನದಿ ದಂಡೆಯಲ್ಲಿದ್ದೀನಿ. ನನಗೆ ಒಂದು ಆತ್ಮತೃಪ್ತಿ ಇದೆ. ಯಾವಾಗಲೂ ಖುಷಿಯಾಗಿರ್ತೀನಿ ನಾನು. ಮತ್ತು ಗೆಟ್ ಸ್ಪಿರಿಚುವಲ್ ಬರುತ್ತೆ ಅಂತ ನಾನು ಕಮರ್ಷಿಯಲ್ ಬಿಡಿ ಸೇವನ ಒಂದೇ ಅಂತ ಹೇಳೋದು. ಈ ದಿವಸ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ವಿದ್ಯಾರ್ಥಿಗಳ 5ನೇ ಘಟಿಕೋತ್ಸವ, 5ನೇ ಕಾನ್ವೊಕೇಷನ್ ಡೇ ಅಂತ ಕರಿತೀವಿ ನಾವು. 5ನೇ ಕಾನ್ವೊಕೇಷನ್ ಡೇ ಅಂತ ಹೇಳಿದರೆ 5ನೇ ಬ್ಯಾಚು ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಶುರುವಾಗಿ 2016-17ರಲ್ಲಿ 150 ಜನ ಅಂಡರ್ ಗ್ರಾಜ್ಯುಯೇಟ್ ಅಂತ ಹೇಳಿದರೆ ಸ್ನಾತಕ ಪೂರ್ವ ವಿದ್ಯಾರ್ಥಿಗಳು ಜಾಯ್ನ್ ಆಗಿರ್ತಾರೆ. 150 NMC ಪ್ರಕಾರ ಜಾಯ್ನ್ ಆಗಿದ್ದು ಇದು 5ನೇ ಬ್ಯಾಚು ಆಚೆಗೆ ಫುಲ್ ಫ್ಲೆಡ್ಜ್ ಡಾಕ್ಟ್ರಾಗಿ ಹೋಗ್ತಾ ಇರ್ತಾರೆ. ಸೊ 5 ವರ್ಷ ಅವರು ಕಠಿಣವಾಗಿ ಅಭ್ಯಾಸ ಮಾಡಿ ಇಲ್ಲಿ ಅವರು ಸ್ಕಿಲ್ ಬೆಳೆಸ್ಕೊಂಡು ನಾಲೆಡ್ಜ್ ಎಲ್ಲ ಬೆಳೆಸಿ ಮುಂದಕ್ಕೆ ಅವರು ಟ್ರೀಟ್ಮೆಂಟ್ ಅಥವಾ PG ಕೋರ್ಸಿಗೆ ಯಾವುದಕ್ಕಾದ್ರೂ ಹೋಗ್ತಾ ಇರ್ತಾರೆ ಮುಂದಕ್ಕೆ. ಬಟ್ ಇವತ್ತು 143 ಜನ ನಾವು ಪದವಿ ಪ್ರದಾನ ಮಾಡಿದ್ದೀವಿ. ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಡಾಕ್ಟರ್ ಭಗವಾನ್ ಬರಬೇಕಿತ್ತು, ಬರೋಕ್ಕಾಗಲಿಲ್ಲ. ಅದೇ ರೀತಿ ನಮ್ಮ ಈ ದಿವಸ ಅದನ್ನು ಈ ಘಟಿಕೋತ್ಸವ ದಿವಸ ಕನ್ವೊಕೇಷನ್ ಡೇ ಅಂತ ಕರಿತೀವಲ್ಲ, ಈ ಕನ್ವೊಕೇಷನ್ ಡೇ ದಿವಸ ಅವರಿಗೆ ಪದವಿ ಪ್ರದಾನ ಮಾಡಲಿಕ್ಕೆ ನಮ್ಮ ಈ ಚಾಮರಾಜನಗರ ಜಿಲ್ಲೆಯ ಡಾಕ್ಟರ್ H. ಸುದರ್ಶನ್ ರವರು ಬಂದು ಇಲ್ಲಿಗೆ ಅವರಿಗೆ 143 ಮಕ್ಕಳಿಗೆ ಪದವಿ ಪ್ರದಾನ ಮಾಡಿರ್ತಾರೆ. ಇವರು ಮಾಡಿ ನಮ್ಮ ಹುಡುಗರಿಗೆ ಶುಭ ಹಾರೈಸ್ತಾರೆ. ಅವರ ಮುಂದಿನ ಹಾದಿಗೆ ಶುಭವಾಗಲಿ ಅಂತ ಹಾರೈಸಿರ್ತಾರೆ. ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಮಾಡ್ಬೋದು, ಪ್ರಾಕ್ಟೀಸು ಮಾಡ್ಬೋದು, ರಿಸರ್ಚ್ ಮಾಡ್ಬೋದು. ಮುಂದಕ್ಕೆ ಅವರು ಫುಲ್ ಫ್ಲೆಡ್ಜ್ ಆಗಿ ಒಳ್ಳೆ ಸಮಾಜಕ್ಕೆ ಒಳ್ಳೆ ಡಾಕ್ಟರ್ ಆಗಲಿ ಅಂತ ನಾವು ಇಲ್ಲಿಂದ ಹಾರೈಸಿ ಈ ದಿವಸ ಅವರ 143 ಜನ ಕಳಿಸ್ತಾ ಇದ್ದೀವಿ ನಾವು. ಮಕ್ಕಳಿಗೆ ಏನು ಹಿತವಚನ ಹೇಳ್ತೀರಿ? ಮಕ್ಕಳಿಗೆ ನಮಗೆ ಕಂಪ್ಯಾಷನ್ ಇಟ್ಕೊಳ್ಳಿ, ಪೇಷಂಟ್ ಅಂತ ಹೇಳಿದ ರೋಗಿಗಳ ಜೊತೆ ಶಾಂತಿಯಿಂದ ವರ್ತಿಸಿ